ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದ ದಿನ. 121ನೇ ಹುಟ್ಟಿದ ದಿನ ಇವತ್ತು. ಅಂದರೆ 1904ರಲ್ಲಿ ಕುವೆಂಪು ಅವರು ಹುಟ್ಟಿದ್ದು. ಅದಕ್ಕೆ ಅವ್ರದ್ದೊಂದು ಹಾಡು ಸ್ವಲ್ಪ ಕಷ್ಟವಾಗಿದೆ ಹಾಡೋದು. ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ಆದರೆ ಹಾಡಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಬ್ಬನೇ ಹಾಡ್ಕೊಳ್ಳುವಾಗ ಏನು ಕಷ್ಟ ಅನ್ಸಲ್ಲ. ಆದರೆ ಇವಾಗ ಹಾಡ್ತೀನಿ, ನೋಡೋಣ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆ ದೇವಿ ನಮಗಿನ್ನು ಪೂಜಿಸುವ ಬಾರ ಬಾರ ಬಾರ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿನ್ನು ಪೂಜಿಸುವ ಬಾರ ಬಾರ ಬಾರ. ಶತಮಾನಗಳು ಬರಿಯ ಜಡ ಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು. ಶತಮಾನಗಳು ಬರಿಯ ಜಡ ಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು. ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು, ದಾಸರನು ಪೂಜಿಸಿಯೇ ದಾಸ್ಯವಾಯ್ತು. ಭಾರತಾಂಬೆಯೇ ದೇವಿ ನಮಗಿನ್ನು ಪೂಜಿಸುವ ಬಾರ 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 ಬಾರ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ. ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕದಿಂ ನುಡಿದು. ಭಾರತಾಂಬೆ ದೇವಿ ನಮಗಿನ್ನು ಪೂಜಿಸುವ ಬಾರ ಬಾರ ಬಾರ. ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು, ಜೀವದಾತೆಯ ಇನ್ನೂ ಕೂಗಬೇಕು. ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನು ಒಯ್ದು, ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನು ಒಯ್ದು. ಮಳೆ ಚಳಿಯು ಮಳೆಯಲಿ ನಾವ್ಯವ ತಾಯಿಗೆ ಹಾಕು 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 ಹಾಕು. ಭಾರತಾಂಬೆ ದೇವಿ ನಮಗಿನ್ ಪೂಜಿಸುವ ಬಾರ ಬಾರ ಬಾರ. 100 ದೇವರನ್ನೆಲ್ಲ ನೂಕಾಚೆ ದೂರ, 100 ದೇವರನ್ನೆಲ್ಲ ನೂಕಾಚೆ ದೂರ. ಭಾರತಾಂಬೆ ದೇವಿ ನಮಗಿನ್ ಪೂಜಿಸುವ ಬಾರ 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 ಬಾರ. ಇದನ್ನ ಸಿ ಅಶ್ವಥ್ ಅವರು ಸಂಗಡಿಗರೊಡನೆ ಸೇರ್ಕೊಂಡು ಅದ್ಭುತವಾಗಿ ಆಡ್ಬಿಟ್ಟಿದ್ದಾರೆ. ಬರುತ್ತೆ ಅವಾಗವಾಗ ನಮ್ಮ ಬೆಳಗಿನ ಏನು ಪ್ರಸಾರದಲ್ಲಿ ಬೆಳಗಿನ ಪೆನ್ ಡ್ರೈವ್ ಹಾಕ್ತಾರಲ್ಲ, ಅದರಲ್ಲಿ ಯಾವಾಗ್ಲಾರ ಬಂದಿರುತ್ತೆ. ಮೊನ್ನೆ ಬರ್ಬೇಕಾಗಿತ್ತು, ಯಾರ್ದೋ ಕೃಪೆಯಿಂದ ಮುಂದಕ್ಕೆ ನೋಡ್ಬಿಟ್ರನ್ನ, ಯಾರು ಗೊತ್ತಿಲ್ಲ. ನಾವು ಜೈ ಭಾರತ ಜನನೀಯ ತನುಜಾತಿ ಬಿಟ್ಟು ಮುಂದೆ ಹಾಡಿದೋಡೆ ನೋಡಿ ನಾಡುವೆ ಅಲ್ಲಿಗೆ ಹೋದ್ರು. ಹಂಗಾಗಿ ಅದು ಆ ಸೀರೀಸ್ ಬರಲಿಲ್ಲ. ಪರವಾಗಿಲ್ಲ, ಆದರೆ ಬಹಳ ಅದ್ಭುತವಾಗಿದೆ. 100 ದೇವರನ್ನೆಲ್ಲ ನೂಕಾಚೆ ದೂರ. ಇದು ನಿಮ್ಗೆಲ್ಲ ಗೊತ್ತಿದೆ. ಭಾರತ ದೇಶದಲ್ಲಿ ಇವತ್ತಿಗೂ ಸಹಿತ ದೇವತಾ ಪೂಜೆ ಸಿಕ್ಕಾಪಟ್ಟೆ ಇದೆ. 33 ಕೋಟಿ ದೇವತೆಗಳು. ಬಸವಣ್ಣವ್ರು ಹೇಳಿದ್ದಾರೆ, ಹಣಿಗೆ ದೈವ, ಗಿಣ್ಣಿಲು ದೈವ, ಬಿಲ್ಲು ನಾರಿ ದೈವ, ದೈವ ದೈವವೆಂದು ಕಾಲಿಡಲು ಹಿಂಬಿಲ್ಲದಷ್ಟು ದೈವಗಳು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಹಾದಿಗೆಲ್ಲ ದೇವ್ರನ್ನ ಮಾಡಿಟ್ಬಿಟ್ಟಿರ್ತಾರೆ ಅಂತ ಹೇಳ್ತಾ, ಅಂತ
ಎಲ್ಲಾ ದೇವರುಗಳನ್ನ ನೂಕಾಚೆದವರ ಅಂತ ಕುವೆಂಪು ಅವರು. ಅಂದ್ರೆ ಪ್ರಾಯಶಃ ಸ್ವಾತಂತ್ರ್ಯ ಬರಕ್ ಮುಂಚೆ ಈ ಹಾಡನ್ನು ಬರೆದಿರ್ಬೋದು ಅಂತ ಅನ್ಸುತ್ತೆ. ಅವ್ರು ಯುವಕರಿದ್ದಾಗ ಬಹಳ ಜೋರಾಗಿ ಬಹಳ ರೋಷಪೂರ್ಣವಾಗಿ ಬರೆದಿದ್ದಾರೆ. 100 ದೇವರನ್ನೆಲ್ಲ ನೂಕಾಚೆದವರ ಭಾರತಾಂಬೆ ದೇವಿ ನಮಗಿನ್ನು ಪೂಜಿಸುವ ಬಾರ ಪೂಜಿಸುವ ಬಾರ. ವಿವೇಕಾನಂದರು ಕೂಡ, ಸ್ವಾಮಿ ವಿವೇಕಾನಂದರು 1897ರಲ್ಲಿ ಅಂದ್ರೆ ಅವ್ರದ್ದು ಏನು ಶಿಕಾಗೋ ಸಮ್ಮೇಳನ ಮುಗಿಸ್ಕೊಂಡು ಭಾರತಕ್ಕೆ ಬರ್ತಾರಲ್ಲ, ಆವಾಗ ಒಂದು ಕರೆ ಕೊಡ್ತಾರ. ಯಾವುದೋ ಊರಲ್ಲಿ ಮಾತಾಡ್ತಾ ಹೇಳ್ತಾರೆ, ಒಂದು 50 ವರ್ಷ ನೀವು ದೇವ್ರುಗಳನ್ನೆಲ್ಲ ಕಟ್ಟಿಟ್ಬಿಡಿ ಅಂತ. ನಾವು ದೇವ್ರುಗಳನ್ನೆಲ್ಲ ಕಟ್ಟಿಟ್ಬಿಡಿ, ಭಾರತ ಮಾತೆಯನ್ನೇ ಪೂಜಿಸಿ ಎಲ್ಲರೂ ಅಂತ ತಿಳ್ಕೊಂಡು ಕರೆ ಕೊಡ್ತಾರೆ. ಸರಿಯಾಗಿ 50 ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. 50 ವರ್ಷ ಹಾಗೆ ಮಾಡಿ ಅಂತ ಹೇಳಿರ್ತಾರೆ ಅವರು. ಕರೆಕ್ಟಾಗಿ ನಾವು 1947 ಅಂದ್ರೆ ಅವ್ರು ಹೇಳಿದ್ದು ಕೊಲ್ಗೂ 50 ವರ್ಷ ಆಗತ್ತೆ. ಹೀಗೆ ಅಂದ್ರೆ ನಾವು ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಕುಲ ಗೋತ್ರದ ಹೆಸರಿನಲ್ಲಿ ನಾವು ಬೇರೆ 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 ಇರ್ತೀವಿ ಅಂತಂದ್ರೆ, ಬೇರೆ 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 ಆಲೋಚನೆ ಮಾಡ್ತೀವಿ ಅಂತಂದ್ರೆ ಅದರಂತ ದೊಡ್ಡ ಶಾಪ ಇನ್ಯಾವುದಿಲ್ಲ. ಆದ್ರಿಂದ ನಾವೆಲ್ಲರೂ ದೇಶಭಕ್ತರಾಗಬೇಕು. ಭಾರತಾಂಬೆ ದೇವಿ ನಮಗಿನ್ನು ಪೂಜಿಸುವ ಬಾರ ಪೂಜಿಸುವ ಬಾರ. ಏನಾಯ್ತು ಭಾರತದ ಹಣೆ ಬರ? ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯಿತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯಿತು, ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿ ಆಯ್ತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಶತಮಾನಗಳಿಂದ ಜಡಶಿಲೆಗಳನ್ನು ಪೂಜಿಸ್ಕೊಂತ ಬಂದಿದ್ದೀರಪ್ಪ. ಬರಿಯ ಜಡಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು. ಆಮೇಲೆ ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಅವುಗಳ ಹಿಂದೆ ಸೂರ್ಯ ವರುಣ ಇಂಥವನ್ನೆಲ್ಲ ಕಲ್ಪಿಸಿ ಅವುಗಳನ್ನೆಲ್ಲ ಬೇಡಿದ್ದು ಏನು ಕೊಡಲ್ಲ ಅವು. ಯಾಕಂದ್ರೆ ನಿಮ್ಮ ಬೇಡಿಕೆ ಅವ್ರಿಗೆ ಮುಟ್ಟಲ್ಲ. ಯಾಕೆ? ಅವು ಜಡ ವಸ್ತುಗಳು. ಅವು ಪ್ರಕೃತಿ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಯಿಂದ ನಡೀತಾ ಇರ್ತಕ್ಕಂಥವು. ಅವುಗಳನ್ನು ಬೇಡಿದ್ರೆ ನಿಮ್ಗೇನು ಸಿಕ್ಕಲ್ಲಪ್ಪ. ಅದಕ್ಕೆ ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿ ಆಯ್ತು, ದಾಸರನ್ನು ಪೂಜಿಸಿ ದಾಸ್ಯವಾಯಿತು. ಅಂದ್ರೆ ಪಂಚಭೂತಗಳು ಪರಮಾತ್ಮನಿಗೆ ದಾಸರು. ಅಂದ್ರೆ ಅವೇ ಪರಮಾತ್ಮ ಹೇಳ್ದಂಗೆ ಕೇಳ್ತಕ್ಕಂಥವು. ಅವುಗಳನ್ನ ಪೂಜೆ ಮಾಡಿ ಮಾಡಿ ನೀವು ದಾಸ್ಯಕ್ಕೆ ಒಳಗಾದ್ರಿ ಅಂತ ಒಂದು ಅರ್ಥ ಇರ್ಬೋದು. ಇನ್ನೊಂದು ಅರ್ಥ ದಾಸಯ್ಯಗಳು ಬರ್ತಾರಲ್ಲ, ಇವ್ರನ್ನ ಪೂಜಿಸಿ ದಾಸ್ಯ ಆಯ್ತು ಅಂತಾನು ಹೇಳ್ತಿದ್ದಾರೆ. ಅದು ಕುವೆಂಪು ಅವ್ರನ್ನ ಕೇಳಬೇಕು, ಗೊತ್ತಾಯ್ತಲ್ಲ. ಆದ್ರಿಂದ ಮುಂದೆ ಹೇಳ್ತಾರೆ, ಮುಂದೆ ಹೇಳೋದ್ ನೋಡಿದ್ರೆ ಈ ದಾಸರನ್ನು ಪೂಜಿಸಿಯೇ ದಾಸ್ಯವಾಯ್ತು ಅಂತ ಹೇಳ್ತಿದಾರೇನೋ ಅಂತ ಅನ್ಸುತ್ತೆ. ಇಲ್ಲಿ ಮುಂದೆ ಹೇಳ್ತಾರ ಅವ್ರು, ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನ್ನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ, ಗಂಟೆ ಜಾಗಟೆಗಳಿಂದ ಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕದಿಂದ ನುಡಿದು ಅಂತಾರೆ. ಅಂದ್ರೆ ಎಂತ ಆಕ್ರೋಶ ಇರ್ಬೇಕು ಅವರಿಗೆ. ಗುಡಿಯೊಳಗೆ ಆರಾಮಾಗಿ ಕುತ್ಕೊಂಡು ಭಕ್ತರ ಕಾಣಿಕೆ ತಕ್ಕೊಂಡು, ಭಕ್ತರ ಮೇಲೆ ಸಿಟ್ಟು ಮಾಡ್ಕೊಂಡು, ತಾವು ಪರಮಾತ್ಮನಿಗೆ ದೂರ ಆಗಿ, ಪೂಜಾರಿ ಅಂದ್ರೆ ಪೂಜೆಗೆ ಹರಿ, ಪೂಜಾ ಪ್ಲಸ್ ಹರಿ ಅಂತ ಮಾಡ್ಕೊಂಡ್ರೆ ಪೂಜೆಗೆ ವೈರಿ, ಪರಮಾತ್ಮನಿಗೆ ವೈರಿ ಆಗಿ ಧನಕ್ಕೆ ಮಿತ್ರರಾಗಿ ಬಾಳ್ತಕ್ಕಂಥವ್ರು ಬಹಳ ಜನ. ಆದ್ರಿಂದ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನ್ನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ, ಗಂಟೆ ಜಾಗಟೆಗಳಿಂದ ಬಡಿದು, ಗಂಟೆ ಜಾಗಟೆಯಿಂದನೇ ಬಡಿದ್ರಿ, ಕಡಲಡಿಗೆ ತಳ್ಳಿರೈ ಶಂಕದಿ ನುಡಿದು, ಶಂಕದಿಂದ ನುಡಿದು ಅಂದ್ರೆ ಹಿಂಗೆ ಚುಚ್ಚುತ್ತಾರಲ್ಲ, ಹಿಂಗೆ ಒತ್ತುತ್ತಾರಲ್ಲ, ಹಾಗೆ ಶಂಕದಿಂದ ಒತ್ತಿ ಅವ್ರನ್ನ ಸಮುದ್ರಕ್ಕೆ ಹಾಕ್ರಿ ಅಂತ. ಅಂದ್ರೆ ಅಷ್ಟು ಆಕ್ರೋಶವನ್ನು ಶೋಷಕರ ವಿರುದ್ಧ ಅಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದರ ಅರ್ಥ ಎಲ್ಲಾ ಪೂಜಾರಿಗಳು ಹಾಗೆ ಇರ್ತಾರೆ ಅಂತಲ್ಲ, ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಕುವೆಂಪು ಅವರು ಆರಾಧಿಸ್ತಕ್ಕಂಥ ರಾಮಕೃಷ್ಣ ಪರಮಹಂಸರೇ ಪೂಜಾರಿಗಳು, ಅದು ಗೊತ್ತಿರ್ಬೇಕು ನಮಗೆ. ಆದ್ರೆ ಕೇವಲ ಅವರು ಪೂಜಾರಿಗಳಾಗಿ ಉಳಿಲಿಲ್ಲ, ಅವರು ಪೂಜೆ ಮಾಡ್ತಾ ಮಾಡ್ತಾ ಆ ಪೂಜೆಯನ್ನು ಮೀರಿ ಬೆಳೆದ್ರು. ಜೊತೆಗೆ ಎಲ್ಲಾ ರೀತಿಯಲ್ಲಿಯೂ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ವಿಶ್ವಮಾನವರಾಗಿ ಬಾಳಿದರು. ಅದಕ್ಕೋಸ್ಕರ ಅಂಥದ್ದನ್ನು ಅವರು ನೆನಪಿಟ್ಕೊಳ್ತಾ ಇಲ್ಲ ಕುವೆಂಪು. ಯಾಕಂದ್ರೆ ಅಷ್ಟು ಆಕ್ರೋಶ ಬಂದಿದೆ ಅವರಿಗೆ, ಈ ಅವ್ರ ಕಾಲದ ಪೂಜಾರಿಗಳನ್ನು ಕಂಡು ಅಥವಾ ಶೋಷಣೆ ಮಾಡ್ತಕ್ಕಂಥ ಪೂಜಾರಿಗಳನ್ನು ಕಂಡು ಅಷ್ಟು ಸಿಟ್ಟು ಬಂದಿದೆ. ಆದ್ರಿಂದ ಆ ಮಾತನ್ನು ಬಳಸ್ತಾರೆ ಅವರು. ಕೊನೆಗೆ ಹೇಳ್ತಾರೆ, ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು, ಜೀವದಾತೆಯ ಇನ್ನು ಕೂಗಬೇಕು. ಅಂದ್ರೆ ಜೀವದಾತೆನೇ ದೇಶ, ಭಾರತ ಮಾತೆ. ಆಕೆ ಜೀವ ಕೊಟ್ಟಂತವಳು ಎಲ್ರಿಗೂ. ಬದುಕೋದಕ್ಕೆ ಅನ್ನ ಕೊಟ್ಟಂತ ಭೂಮಿ ಭಾರತ ಭೂಮಿ, ಅದರ ಒಡತಿ ಭಾರತ ಮಾತೆ ದೇವಿ ಅಂತ ಕಲ್ಪಿಸ್ಕೊಂಡ್ರೆ, ಅಂದ್ರೆ
ಎಂತೆಂಥ ದೇವಿಯರನ್ನೆಲ್ಲ ಕಲ್ಪಿಸ್ಕೊಂಡು ರಾಕ್ಷಸರನ್ನ ಕೊಂದ್ರು, ಅವ್ರು ಕೊಂದ್ರು, ಇಲ್ಲದ ಪುರಾಣಗಳನ್ನ, ಮಿಥ್ಯ ಪುರಾಣಗಳನ್ನ ನಂಬ್ಕೊಂಡು ಆ ದೇವಿಯನ್ನು ಆರಾಧಿಸೋಕ್ಕಿಂತ ಭಾರತಕ್ಕೆ ಎಲ್ಲರಿಗೂ ಆಶ್ರಯ ಕೊಟ್ಟು ಎಲ್ಲ ಜಾತಿ ಮತ ಪಂಥಗಳನ್ನೆಲ್ಲ ಪೋಷಿಸ್ತಾ ಇರ್ತಕ್ಕಂಥ ದೇಶ ಮಾತೆಯನ್ನ ಆರಾಧಿಸ್ರಿ. ಸತ್ತ ಕಲಗಳ ಮುಂದೆ ಹತ್ತು ಕರೆದುದು ಸಾಕು, ಜೀವದಾತೆಯ ಇನ್ನು ಕೂಗಬೇಕು. ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಬಲೆಯನ್ನು ಒಯ್ದು, ಅಂದ್ರೆ ಶಿಲೆ ಮೂರ್ತಿಗೆ ಏನು ಬೈದಿರಪ್ಪ ಕಲೆ ಬಲೆ ಅಂದ್ರೆ ಬಹಳ ದೇವ್ರು 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 ಅಂತ ಕೆತ್ತಿಟ್ಟಿದಿರಲ್ಲ, ಅದನ್ನ ತಗೊಂಡೋಗಕ್ ಆಗಲ್ಲ. ಆದ್ರೆ ಹಂಗೇನಾದ್ರೂ ಹಾಕೋದಿದ್ರೆ ನಿಮ್ಮ ಕಲೆ ಜೀವನ ಕಲೆಯಾಗಿ ಬರಲಿ. ನೊಂದಂಥವ್ರಿಗೆ ಬಿಸಿಲು ಮಳೆಯಲ್ಲಿ ನಮೆವ ತಾಯಿಗೆ ಹಾಕು. ನಮೆವ ಅಂದ್ರೆ ಸವೆವ, ಸವಿತಕ್ಕಂತಹ ಅಥವಾ ನೋಯಿಸ್ತಕ್ಕಂಥ, ಒದ್ದಾಡ್ತಾ ಇರ್ತಕ್ಕಂಥ ಜನರಿಗೆ ನಿಮ್ಮ ಪೋಷಣೆ ಸಿಗಲಿ. ಇನ್ನು ಕಲ್ ಕೆತ್ತಿದ್ದು ಸಾಕು, ಜೀವವನ್ನ ಕೆತ್ತಕ್ಕೆ ಶುರು ಮಾಡಿ, ಅಂದ್ರೆ ಜೀವವನ್ನ ಪೋಷಿಸಕ್ಕೆ ಶುರು ಮಾಡಿ, ಶಿಲೆಯನ್ನು ಕೆತ್ತಿದ್ದು ಸಾಕು ಅನ್ನುವಂತಹ ಕರೆಯನ್ನ ಕುವೆಂಪು ಅವರು ಕೊಡ್ತಾರೆ. ಅಂದ್ರೆ ಇದರ ಅರ್ಥ ದೇವರನ್ನ ನಾವು ಜೀವಿಗಳಲ್ಲಿ ಕಾಣಬೇಕು, ದೇಶ ಪ್ರೇಮದಲ್ಲಿ ಭಕ್ತಿಯನ್ನ ಕಾಣಬೇಕು. ಸುಮ್ಮನೆ ಮೂಢ ಭಕ್ತಿಯನ್ನ ಮಾಡಿಕೊಂಡು ನಮ್ಮ ಜನ್ಮವನ್ನ ವ್ಯರ್ಥ ಮಾಡ್ಕೋಬಾರದು ಅನ್ನುವಂತಹ ಕರೆಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.